ಬಂದ ಸರ್, ಒಂದಿನ ಬಂದ, ಮತ್ತೆ ಈ ಫೋರ್ಸ್ ಮೀ ಟು ಫಾರ್. ನಾನು ಹೇಳ್ತಾನೆ ಇದ್ದೀನಿ, ಬೇಡ ಕಣೋ, ಅವತ್ತೇನೋ ಆಯಿತು, ಅಚಾನಕ್ಕಾಗಿ ಆಯಿತು ಅಂತೇಳಿ ನಾನು ಏನೋ ಕ್ಷಮಿಸಿ ಬಿಟ್ಟಿದ್ದೀನಿ, ಪ್ರತಿ ಸಲ ಅದೇ ಥರ ಮಾಡೋದು ಬೇಡ ಅಂತ ಹೇಳಿದೆ ನಾನು. ಇಲ್ಲ, ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ, ನನಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ನಾನು ಎಷ್ಟೇ ಅಪೋಸ್ ಮಾಡಿದ್ರು ಈ ಫೋರ್ಸ್. ಅವ್ರ ಮಗ ಏಜು ಅಂತ ನೋಡಲಿಲ್ಲ, ಏನು ಕನ್ನಡಿ ಮುಂದೆ ಎಳ್ಕೊಂಡೋಗಿ ನನ್ನ ನಿಲ್ಲಿಸ್ಬಿಟ್ಟು, ಯಾವ ಏಜು ನೋಡು, ಪ್ರೀತಿಗೆ ಏಜ್ ಇದೆಯಾ, ಪ್ರೀತಿಗೆ ಅಂದ ಚಂದ ಇಲ್ಲ ಅಂತ ಅವನೇ ಹೇಳಿದ್ದಾನೆ ಸರ್. ಈ ಪ್ರೀತಿಗೆ ಕಣ್ಣು ಇಲ್ಲ. ಎಲೆಕ್ಷನ್ ಅನ್ನೋ ಒಂದು ನೆಪ ಹಾಕೊಂಡು ಮನೆಗೆ ಹೋದನು, ಮತ್ತೆ ಹಿಂತಿರುಗಿ ಬರಲಿಲ್ಲ. ನಮ್ಮ ಅಣ್ಣಂಗೆ ಹೇಳ್ಕೊಂಡು ಈ ಥರ ಮೋಸ ಮಾಡಿ ಹೋಗಿದ್ದಾನೆ ಅಣ್ಣ, ನನ್ನ ನಂಬಿಸಿ ನನ್ನ ಪ್ರೆಗ್ನೆಂಟ್ ಮಾಡಿ, ನಾನು ಎಷ್ಟೇ ಬೇಡ ಅಂದರೂ ಕೂಡ ಬಲವಂತವಾಗಿ ದಿನ ಬಂದು ನನಗೆ ಫೋರ್ಸ್ಲಿ ಹಿ ವಾಸ್ ಡೂಯಿಂಗ್ ಪರ್ಮನೆಂಟ್ ಸ್ಟಾಪ್. ಅವ್ರ ಹತ್ರ ಅವನು ಮಾತ್ರೆನ ಇಸ್ಕೊಂಡು ಬಂದು ಸರ್, ನನಗೆ ಅದೆಲ್ಲ ತಿನ್ನಿಸ್ಬಿಟ್ಟು ಅಬೋಷನ್ ಮಾಡಿಸ್ದ. ಅವನೇನು ಮಾಡ್ದ ಅಂತಂದರೆ, ನಾನು ಅಬೋಷನ್ ಮಾಡಿಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಅಂತ ಅಂದರೆ ಈ ಕೈನ ಎರಡನ್ನೂ ಹಿಂಗೆ ಲಾಕ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ತಿದ್ದೆ ಸರ್. ನಾನೇ ಮಗುನ ಆಚೆ ತರಿಸ್ಬಿಡ್ತೀನಿ, ನೀನು ತರಿಸ್ಕೊಳ್ಳಿಲ್ಲ ಅಂತಂದರೆ ಈ ಥರ ಎಲ್ಲ ಬೆದರಿಕೆ ಮಾತೆಲ್ಲ ಹಾಕ್ತಾ ಇದ್ದೆ. ನಮ್ಮ ಇನ್ಸ್ಪೆಕ್ಟರ್ ಕೇಳಿದ್ರು, ಇದೇ ಸ್ಥಾನದಲ್ಲಿ ನಿನ್ನ ಮಗಳಿದ್ದೀರ ಏನಮ್ಮ ಮಾಡ್ತಿದ್ದೆ ಅಂತ ಕೇಳಿದ್ರೆ, ಮದುವೆ ಮಾಡಿಸ್ತಿದ್ದೆ ಸರ್. ಈಗಲೂ ಅದೇ ಕೆಲಸ ಮಾಡಮ್ಮ. ಕರಿಯಲ್ಮ ಮನೆಗೆ ನೀನು ಒಂದಿನೂ ಅಡುಗೆ ಮಾಡಾಕಲಿಲ್ಲ, ನಾನು ನಿನ್ನ ಜೊತೆ ಟಿ ವಿ ನೋಡಬೇಕು, ನಿನ್ನ ಜೊತೆ ಟಿ ವಿ ನೋಡ್ಕೊಂಡು ನಾನು ಊಟ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಏನು ಹಿಂಗೆಲ್ಲ ಹೇಳ್ತಾನಲ್ಲ ಅಂತ ಅಂದ್ಬಿಟ್ಟು, ಸರಿ ಅಂತೇಳಿ ಕರಿತೀನಿ ಬಿಡು, ನೀನು ಡ್ಯೂಟಿಗೆ ಹೋಗ್ತೀಯ, ನಾನು ಡ್ಯೂಟಿ ಮೇಲೆ ಇದ್ದೀನಿ ಸರ್. ಹಾಗಾಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಸಂಡೇ ಇಬ್ಬರು ಫ್ರೀ ಇರ್ತೀವಿ, ನಾನ್ ವೆಜ್ ಮಾಡ್ತೀನಿ, ನೀನು ಬಂದು ತಿನ್ಕೊಂಡು ಹೋಗಿವಂತಪ್ಪ ಅಂತ ಹೇಳಿದೆ ನಾನು. ಬಂದ ಸರ್, ಒಂದಿನ ಬಂದ, ಮತ್ತೆ ಈ ಫೋರ್ಸ್ ಮೀ ಟು ಫಾರ್. ನಾನು ಹೇಳ್ತಾನೆ ಇದ್ದೀನಿ, ಬೇಡ ಕಣೋ, ಅವತ್ತೇನೋ ಆಯಿತು, ಅಚಾನಕ್ಕಾಗಿ ಆಯಿತು ಅಂತೇಳಿ ನಾನು ಏನೋ ಕ್ಷಮಿಸಿ ಬಿಟ್ಟಿದ್ದೀನಿ, ಪ್ರತಿ ಸಲ ಅದೇ ಥರ ಮಾಡೋದು ಬೇಡ ಅಂತ ಹೇಳಿದೆ ನಾನು. ಇಲ್ಲ, ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ, ನಂಗೆ ನೀನು ಬೇಕೇ ಬೇಕು ಅಂತ ಹೇಳಿಬಿಟ್ಟು ನಾನು ಎಷ್ಟೇ ಅಪೋಸ್ ಮಾಡಿದ್ರು ಈ ಫೋರ್ಸ್. ಅದಾದಮೇಲೆ ಸರ್ ಹಿಂಗೆ ಆಗ್ತಾ ಅವ್ರ ಅಮ್ಮನಿಗೆ ಗೊತ್ತಾಯಿತು. ಯಾಕೆಂದರೆ ನನಗೆ ಸಿಂಗಿಂಗಲ್ಲಿ ಅವನು ಪರಿಚಯ ಆಗಿದ್ದು. ಮೇಲ್ ಸಿಂಗಿಂಗ್ ಅವ್ನು ಹಾಡ್ತಾಯಿದ್ದ, ಫೀಮೇಲ್ ಸಿಂಗಿಂಗ್ ನಾನು ಹಾಡ್ತಾಯಿದ್ದೆ. ಹಂಗೆ ಆಡ್ತಾಯಿದ್ದು ಪರಿಚಯ ಆದಾಗಲಿಂದ ನಾವು ಈವೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರುವಾಗ್ತಿದ್ವಿ. ಅವ್ರ ಊರಿನಲ್ಲಿ ಒಂದು ಹೆಂಗಸು ಪ್ರಾರ್ಥನಾ ಅಂತ ಹೇಳಿ, ಪ್ರಾರ್ಥನಾ ಅನ್ನೋ ಹುಡುಗಿ ಅವ್ರ ಅಮ್ಮನಿಗೆ ಎಲ್ಲ ವಿಚಾರನೂ ಹೇಳಿದ್ರು. ಅವನಿಗೆ ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು, ಅವರು ಅಂಗನವಾಡಿ ಟೀಚರು. ಅವರಿಗೆಲ್ಲ ವಿಚಾರ ಹೇಳಿದಾಗ ಅವರಮ್ಮ ಹೇಳಿದ್ರಂತೆ, ನೋಡು ನೀನಿಗೆಲ್ಲ ಮಾಡಬೇಡ್ದೆ, ಇದೆಲ್ಲ ಸರಿ ಇಲ್ಲ ನಿನಗೆ ಅಂತ ಹೇಳಿದ್ರಂತೆ. ಅದನ್ನು ಬಂದು ನನ್ನ ಹತ್ರ ಹೇಳ್ಕೊಂಡ ಸರ್. ಅವನು 2 ತಿಂಗಳಿಂದ ಮನೆಗೆ ಹೋಗಿರಲಿಲ್ಲ. ಯಾಕೋ ಮನೆಗೆ ಬರ್ತಾ ಇಲ್ಲ ನೀನು, ಗಾಡಿನೂ ತರ್ತಾ ಇಲ್ಲ, ಗಾಡಿ ಮಾರ್ಬಿಟ್ಟಿದೆ ಏನು ಅಂತೆಲ್ಲ ಕೇಳಿದ್ರಂತೆ. ಇಲ್ಲ ಅಮ್ಮ ಬರ್ತೀನಿ ಇನ್ಮೇಲೆ ಅಂತ ಹೇಳಿದ್ನಂತೆ. ಹಂಗೆ ಹೋದಾಗ ಅವರಮ್ಮಂಗೆ ಗೊತ್ತಾಗಿರೋ ವಿಚಾರನ ಹೇಳಿದ್ರು. ಅವ್ರು ಹೇಳಿದಾಗ ಮನೆಗೆ ಬಂದು ನನಗೆ ಹೇಳ್ದ, ಹತ್ಕೊಂಡು ಕೂತ್ಕೊಂಡ. ನನಗೂ ಬೇಜಾರಾಯಿತು. ನಾನು ಅಂದೆ, ನಮ್ಮ ಅಫೆಕ್ಷನ್ ಗಟ್ಟಿಯಾಗೋಕ್ಕೆ ಮುಂಚೆನೇ ನಾನು ನಿನಗೆ ಹೇಳಿದ್ದೆ, ಬೇಡ ಕಣೋ ವಾಪಸ್ ಹೋಗ್ಬಿಡೋ ನೀನು ಅಂತ. ನಾನು 31st ಮಾರ್ನಿಂಗೇ, ಜನವರಿ 1st ಮಾರ್ನಿಂಗೇ ಹೇಳಿದೆ. ಆದರೂ ಕೂಡ ನನಗೆ ನಿನ್ನ ರಿಲೇಷನ್ಶಿಪ್ ಬೇಕು, ನಾನು ಬಿಟ್ಕೊಡಲ್ಲ, ನಾನು ಲೈಫ್ ಕೊಡ್ತೀನಿ ಅಂತ ಹೇಳಿದೆ ನೀನು. ಇವತ್ತು ನಿಮ್ಮ ಅಮ್ಮಂಗೆ ಗೊತ್ತಾಗಿದೆ ಅಂತ ಹತ್ಕೊಂಡು ಕೂತಿದ್ಯಾ. ಸರಿ, ಒಂದು ಗಟ್ಟಿ ಮನ್ಸು ಮಾಡಿ ನಾನು ಹೇಳಿದೆ ಸರ್, ಆಯಿತು ನಿನ್ನ ಪಾಡಿಗೆ ನೀನು ಹೋಗು, ಏನು ಇಲ್ಲಿವರೆಗೂ ಆಗಿದೆ ಆಗೋಗ್ಲಿ ಬಿಡು ಅಂತ ಹೇಳಿ ಬಿಟ್ಬಿಟ್ಟೆ ಸರ್. ಆದರೂ ಕೂಡ ಅವನು ನಮ್ಮ ಮನೆ ಮೂಲೆಯಲ್ಲಿ ಫ್ರಿಜ್ ಮೂಲೆಗೆ ಹೋಗ್ಬಿಟ್ಟು, ಇಲ್ಲ ನಂಗೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಅಂತ ಮನೆ ಕೀನ ಗಟ್ಟಿಯಾಗಿ ಮುಷ್ಟಿ ಮಾಡಿ ಇಟ್ಕೊಂಡು, ನಾನು ನಿನ್ನ ಬಿಡೋಕ್ಕಾಗಲ್ಲ, ನನಗೆ ಬಿಡೋ ಮನಸ್ಸಿಲ್ಲ, ನೋಡೋಣ ಆಮೇಲೆ ಏನಾಗುತ್ತೆ, ನಮ್ಮಮ್ಮನ ಹತ್ರ ನಾನು ಹೇಳ್ಕೊತೀನಿ ಅಂತ ಹೇಳ್ದೆ ಸರ್. ಹೀಗೆ ಮುಂದವರೆಗೂ ಮಾತ್ರೆಗೆ ಕೇಳ್ತಾ ಇದ್ದೆ ಸರ್. ಎಲ್ಲೂ ನಾವು ಅಫಿಷಿಯಲಾಗಿ ಎಲ್ಲೂ ಲೀಗಲಾಗಿ ಅದನ್ನು ಅಬಾರ್ಟ್ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ ಅಂದರೆ ಕಾನೂನು ಒಪ್ಪಲ್ಲ. ಹಾಗಾಗಿ ಇವನೇನು ಮಾಡ್ದೆ, ಅವನ ರಿಲೇಟಿವ್ ಒಂದು ದೊಡ್ಡಮ್ಮನ ಮಗ ವಿನಯ್ ಅಂತ ಹೇಳಿಬಿಟ್ಟು, ಅವರು ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ವರ್ಕಿಂಗ್ ಆ್ಯಸ್ ಎ ಸ್ಟಾಫ್ ನರ್ಸ್, ಪರ್ಮನೆಂಟ್ ಸ್ಟಾಫ್. ಅವ್ರ ಹತ್ರ ಅವನು ಮಾತ್ರೆನ ಇಸ್ಕೊಂಡು ಬಂದು ಸರ್, ನನಗೆ ಅದನ್ನು ತಿನ್ನಿಸ್ಬಿಟ್ಟು ಅಬೋಷನ್ ಮಾಡಿಸ್ದ. ಅವನೇನು ಮಾಡ್ದ ಅಂತಂದರೆ, ನಾನು ಅಬೋಷನ್ ಮಾಡಿಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಅಂತ ಅಂದರೆ ಈ ಕೈನ ಎರಡನ್ನೂ ಹಿಂಗೆ ಲಾಕ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ತಿದ್ದೆ ಸರ್. ನಾನೇ ಮಗುನ ಆಚೆ ತರಿಸ್ಬಿಡ್ತೀನಿ, ನೀನು ತರಿಸ್ಕೊಳ್ಳಿಲ್ಲ ಅಂತಂದರೆ ಈ ಥರ ಎಲ್ಲ ಬೆದರಿಕೆ ಮಾತೆಲ್ಲ ಹಾಕ್ತಾ ಇದ್ದೆ. ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳಿರೋ ಪ್ರೂಫು ಕೂಡ ನನ್ನ ಹತ್ರ ಇದೆ. ಕಾಂಪನ್ಸೇಷನ್ ಎಷ್ಟು ಮಾತಾಡಿದ್ದಾರೆ ಗೊತ್ತಾ ಸರ್? ನನ್ನ ಹತ್ರ ಸತತವಾಗಿ 6 ತಿಂಗಳು ಕಂಟಿನ್ಯೂ ಇದ್ದಾನೆ ಅವನು. ನಾನು ಪೀರಿಯಡ್ಸ್ದಾಗ 3 ತಿಂಗಳು ಬಿಟ್ಟು ಅವನು ಸತತವಾಗಿ ನನ್ನ ಜೊತೆ ಕಂಟಿನ್ಯೂ ಇದ್ದಾನೆ ಸರ್. ಆಮೇಲೆ ಮನೆಯಲ್ಲಿ ಒಂದು ಲೋಟ ಎತ್ತಿಲ್ಲ ಸರ್. ಅವನು ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ ಸರ್. 8 ಗಂಟೆಗೆ ನಾನು ಮೀಡಿಯಾಗೆ ಬಂದಿದ್ದೀನಿ, ನನಗೆ ನ್ಯಾಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಹೇಳಿದಾಗ ಅವರಮ್ಮ, ಇಲ್ಲ ಸರ್ 15,000 ಕೊಡ್ತೀನಿ, 50,000 ಕೊಡ್ತೀನಿ ಅಂತಾರೆ ಸರ್ ಕಾಂಪನ್ಸೇಷನು. ಒಂದು ಹೆಣ್ಣಿಗೆ ಬೆಲೆ 15,000, ತಾಯಿಗೆ ಬೆಲೆ ಕಟ್ಟೋಕ್ಕಾಗುತ್ತೆ ಸರ್ ನಾವು? 15,000 ಕೊಡ್ತೀನಿ, 50,000 ಕೊಡ್ತೀನಿ ಅಂತಾರೆ. ನಮ್ಮ ಇನ್ಸ್ಪೆಕ್ಟ್ರು ಕೇಳಿದ್ರು, ಇದೇ ಸ್ಥಾನದಲ್ಲಿ ನಿನ್ನ ಮಗಳಿದ್ದೀರ ಏನಮ್ಮ ಮಾಡ್ತಿದ್ದೆ ಅಂತ ಕೇಳಿದ್ರೆ, ಮದುವೆ ಮಾಡಿಸ್ತಿದ್ದೆ ಸರ್. ಈಗಲೂ ಅದೇ ಕೆಲಸ ಮಾಡಮ್ಮ. ಇಲ್ಲ ಸರ್, ನನ್ನ ಮಗನಿಗಿನ್ನ ಏಜ್ ಭರವಸೆ ಕೊಟ್ಟ ಮೇಲೆ ನಾನು ಮಗುನ ತೆಗೆಸ್ಕೊಂಡೆ ಸರ್. ತೆಗೆಸ್ಕೊಂಡು ಇನ್ನೇನು ಏಪ್ರಿಲಲ್ಲಿ ತೆಗೆಸ್ಕೊಂಡೆ. ಹತ್ತಿರ ಯುಗಾದಿ ಹಬ್ಬ ಬಂತು ಸರ್. ಅದ್ರ ಜೊತೆಗೆ 26ಕ್ಕೆ ಎಲೆಕ್ಷನ್ ಡ್ಯೂಟಿ ಇತ್ತು ಸರ್.
ಎಲೆಕ್ಷನ್ ಡ್ಯೂಟಿ ಮತ್ತು ಅವ್ರ ತಮ್ಮಂದು ಯಾರ್ದು ಅಣ್ಣನ ಮದುವೆ ಅಂತ ಹೋದವನು 15 ಡೇಸ್ ಆದರೂ ರಿಟರ್ನ್ ಬರಲಿಲ್ಲ. ಅವ್ನು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಆವಾಗ ನನ್ನ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದ. ವೀಕ್ಲಿ ಟ್ವೈಸು ಬರ್ತಾ ಇದ್ದ. ಅವ್ನ ಬಟ್ಟೆ ಬರೆಗಳು, ಅವ್ನ ಕಂಪ್ನಿ ಶೂ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸರ್. ಎಲ್ಲನೂ ಮನೇಲೇ ಇಟ್ಟು ಹೋಗಿದ್ದ. ನಾನಂದೆ ಅದನ್ನು ತೊಗೊಳಕ್ಕಾದ್ರೂ ಬರಬೇಕಲ್ಲ ಇವನು ಅಂತ. ಆಮೇಲೆ ವಿಚಾರ ಗೊತ್ತಾಯಿತು ನನಗೆ. ಅವ್ರ ಅಮ್ಮಂಗೆ ಬಲವಾಗಿ ಗೊತ್ತಾಗಿ ಅವರಮ್ಮ ತುಂಬಾ ಅವನಿಗೆ ಏನೋ ಹೀಗೆಲ್ಲ ಮಾಡಿದ್ಯಾ ಅಂತ ಹೇಳಿ ಭಾಳನೇ ಅವನಿಗೆ ಪನಿಷ್ ಮಾಡಿದಾನೆ ಅನ್ನೋದು ಗೊತ್ತಾಯಿತು ನನಗೆ. ನನ್ನ ಅಣ್ಣಂಗೆ ಹೇಳ್ಕೊಂಡೆ ನಾನು. ನನ್ನ ಅಣ್ಣಂಗೆ ಹೇಳ್ಕೊಂಡಾಗ ನನ್ನನ್ನು ಕರೆಸ್ಬಿಟ್ಟು ಏನಪ್ಪ ಹಿಂಗಾಗಿದೆ ಅಂತ ಹೇಳಿ ಅಣ್ಣ ಕರೆಸಿದಾಗ ಅವನ ಜೊತೆಗೆ ಹರೀಶನ್ ಜೊತೆಗೆ ನನಗೆ ಮೋಸ ಮಾಡಿರೋ ಹುಡುಗನ ಹೆಸರು ಹರೀಶ ಎಂ ಅಂತ. ಕೊಳ್ಳೇಗಾಲದಲ್ಲಿ ಉತ್ತಂಬಳ್ಳಿ ಪಕ್ಕ ತೇರಮಳ್ಳಿನಲ್ಲಿ ಅವನು ವಾಸ ಇರೋದು. ಅವನಿಗೆ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಅವ್ರ ತಾಯಿ ಬಂದು ಅಂಗನವಾಡಿ ಟೀಚರು. ಅವನು ಬಂದು L&T ಕಂಪ್ನಿನಲ್ಲಿ ಹೆಬ್ಬಾಳು ಫಸ್ಟ್ ಸ್ಟೇಜಲ್ಲಿ ಅವನು ಕೆಲಸ ಮಾಡ್ತಾ ಇರೋದು. ಆ ವಿಚಾರ ಗೊತ್ತಾದಾಗ ಅವನು ಎಲೆಕ್ಷನ್ನು ಅನ್ನೋ ಒಂದು ನೆಪ ಹಾಕೊಂಡು ಮನೆಗೆ ಹೋದವನು ಮತ್ತೆ ಹಿಂತಿರುಗಿ ಬರಲಿಲ್ಲ. ನಮ್ಮ ಅಣ್ಣಂಗೆ ಹೇಳ್ಕೊಂಡೆ ಈ ಥರ ಮೋಸ ಮಾಡಿ ಹೋಗಿದ್ದಾನೆ ಅಣ್ಣ, ನನ್ನ ನಂಬಿಸಿ ನನ್ನ ಪ್ರೆಗ್ನೆಂಟ್ ಮಾಡಿ ನಾನು ಎಷ್ಟೇ ಬೇಡ ಅಂದರೂ ಕೂಡ ಬಲವಂತವಾಗಿ ದಿನ ಬಂದು ನನಗೆ ಫೋರ್ಸ್ಲಿ ಹೀಗೆ ಮಾಡ್ಬಿಟ್ಟು ಹಿಂಗೆ ನನಗೆ ಅನ್ಯಾಯ ಮಾಡಿದ್ದಾನೆ ಅಣ್ಣ, ನಂಗೆ ಹೆಂಗಾರು ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ಹರೀಶನ್ ಜೊತೆಗೆ ಅವರ ಸ್ನೇಹಿತರು ಸಂಜಯ್, ವಿನೋದ್ ಮತ್ತೆ ಅವ್ರ ದೊಡ್ಡಮ್ಮನ ಮಗ ವಿನಯ್ ಅಂತ ಅವನು ಬಂದು ಗವರ್ನಮೆಂಟ್ ಅಫಿಷಿಯಲ್. ಅವರು ಬಂದ್ಬಿಟ್ಟು ಪಂಚಾಯತಿ ಮಾಡಿದ್ರು ಸರ್. 3 ದಿನ ಪಂಚಾಯತಿ ಆಯಿತು. ಯಾವಾಗ ಅಂತ ಅಂದರೆ 20 ಹೋದ ಮನೆಗೆ, ಮೇ 1ನೇ ತಾರೀಕು ಬುಧವಾರ ಹೋದ ಮನೆಗೆ, ಒಪ್ಪಿಸ್ಕೊಂಡು ಬರ್ತೀನಿ ಸ್ಟಾಫು. 1-1.5 ತಿಂಗಳು ನಾವು ವೆಯ್ಟ್ ಮಾಡಿದ್ವಿ. ಅವ್ನು ಬರ್ತಾನೆ ಮದುವೆಗೆ ಒಪ್ಪಿಸ್ಕೊಂಡು ಅವ್ರ ಅಮ್ಮನ ಒಪ್ಪಿಸ್ಕೊಂಡು ಬರ್ತೀನಿ ಅಂತ ಹೇಳಿದವನು ಬರಲಿಲ್ಲ ಸರ್. ಅವರಮ್ಮ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏಜ್ ಆಗಿದೆ ನನ್ನ ಮಗನಿಗಿನ್ನ, ನಾನು ಒಪ್ಕೊಳ್ಳೋದಿಲ್ಲ, ನನಗೇನಾಯಿತು ಇದು ಇಲ್ಲಿಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟೇಷನಲ್ಲಿ, ಸರಸ್ವತಿಪುರಂ ಸ್ಟೇಷನ್ನು ಸರ್, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ವಿ ನಾವು. ಕಂಪ್ಲೇಂಟ್ ಕೊಟ್ಟು ಇವಾಗ ಕೇಸ್ ರಿಜಿಸ್ಟರ್ ಆಗಿದೆ. ಅವರಮ್ಮ ಅವನನ್ನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ಸತತವಾಗಿ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟ್ರು ಕರ್ಕೊಂಡು ಬಾರಮ್ಮ, 15 ದಿನ ಟೈಮ್ ಕೊಡಿ ಸರ್ ಕರ್ಕೊಂಡ್ಬರ್ತೀನಿ ಅಂತ ಅಂದರೆ 15 ಇಲ್ಲ ಅಮ್ಮ 20 ದಿನ ಟೈಮ್ ಕೊಡ್ತೀನಿ ನಾನು, ಕರ್ಕೊಂಡು ಬಾ, ಅವನೇನೋ ಒಂದು ನ್ಯಾಯ ಮಾಡೋಣ, FIR ಆಗಿದೆ, ತುಂಬ ಫಜೀತಿ ಆಗುತ್ತೆ, ಹುಡುಗಂಗೂ ಕಷ್ಟ ಹುಡುಗಿಗೂ ಕಷ್ಟ ಅಂತ ಹೇಳಿದ್ರು ಸಹ 20 ದಿನ ಕಳೆದ್ರೂ ಕೂಡ ಜೂನ್ ಶುರುವಾದ್ರೂ ಬರಲಿಲ್ಲ ಸರ್. ನಾನು ಸತತವಾಗಿ ಅವ್ರು ಹೇಳಿದ ಟೈಮ್ಗೆಲ್ಲ ನಾನು ಹೋಗಿದ್ದೀನಿ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ, ಹುಡುಗನ ಕಡೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ. ಆಮೇಲೆ ಮತ್ತೆ ಸ್ಟೇಷನ್ಗೆ ಹೋಗಿ ಹೇಳಿದಾಗ ಆಯ್ತು ಇನ್ನೊಂದು 2 ದಿನ ನೋಡೋಣ ಕಣಮ್ಮ ಅಂದರು. 2ನೇ ತಾರೀಕು ಹೋದೆ ಸರ್. ಮತ್ತೆ ನಾನು 2ನೇ ತಾರೀಕು ಹೋದಾಗ ಅವರಿಂದ ಯಾವ ರೆಸ್ಪಾನ್ಸ್ ಬರದೇ ಇದ್ದಾಗ ಅವ್ರಿಗೆ ಫೋನ್ ಮಾಡಿದ್ರು, ನೋಡಮ್ಮ ಇದು ಯಾಕೋ ಸರಿ ಬರ್ತಾ ಇಲ್ಲ. ಆ ಥರ ಎಲ್ಲ ಆದಮೇಲೆ ನಾನು ಹೇಳಿದೆ, ಬೆಳೀತಾ ಬಂತು. ನಾನು ಮನೆಗೆ ಕರೀತಾ ಇರಲಿಲ್ಲ ಸರ್, ಅವತ್ತೇ ಲಾಸ್ಟ್ ಆಗಿತ್ತು. ಬಟ್ ಅವನು ಏನು ಹೇಳ್ದ, ನನಗೆ ಅಂತ ನೋಡಲಿಲ್ಲ, ಏನು ಕನ್ನಡಿ ಮುಂದೆ ಎಳ್ಕೊಂಡೋಗಿ ನನ್ನ ನಿಲ್ಲಿಸ್ಬಿಟ್ಟು ಯಾವ ಏಜು ನೋಡು, ಪ್ರೀತಿಗೆ ಏಜ್ ಇದೆಯಾ, ಪ್ರೀತಿಗೆ ಅಂದ ಚಂದ ಇಲ್ಲ ಅಂತ ಅವನೇ ಹೇಳಿದ್ದಾನೆ ಸರ್. ಇಷ್ಟೆಲ್ಲ ಹೇಳ್ಬಿಟ್ಟು ಅವನು ಇವತ್ತು ಕಣ್ಮರೆ ಆಗಿದ್ದಾನೆ. ಭಯಕ್ಕೋ ಅಥವಾ ಅವ್ನು ಮೋಸ ಮಾಡಲೇಬೇಕು ಅಂತ ಬಂದೋ ಗೊತ್ತಿಲ್ಲ ಸರ್. ನನಗೆ ನ್ಯಾಯ ಬೇಕು ಸರ್. ಅವನು ನನ್ನ ಮದುವೆ ಆಗ್ತೀನಿ ಅಂತ ಅವನೇ ಬಂದರೆ ನಾನು ಮುಂದೆ ಯಾವುದೇ ರೀತಿ ಇನ್ನೂ ಕೆಲವು ಆ್ಯಕ್ಷನ್ಗಳನ್ನ ನಾನು ತಗೊಳ್ಳೋದಿಲ್ಲ. ಮುಂದಿನ ನಾನು ಯಾವುದೇ ರೀತಿ ನಿರ್ಧಾರಕ್ಕೂ ನಾನು ಹೋಗೋದಿಲ್ಲ. ಅವನು ಈ ನಿರ್ಧಾರ ತೊಗೊಂಡಿರೋದಕ್ಕೆ ಅವನ ತಪ್ಪನ್ನು ಅವನು ಒಪ್ಕೊಂಡು ಅವ್ರ ಅಮ್ಮನೂ ಅವನು ಬಂದು ನನಗೆ ಬಾಳು ಕೊಟ್ಟರೆ ನಾನು ಖುಷಿಯಿಂದ ಸ್ವೀಕರಿಸ್ತೀನಿ ಸರ್. ಆಗಲಿಲ್ವಾ ಅವ್ರು ಕೊಡಲ್ಲ ಅಂತ ಹೇಳ್ತಾರಾ, ನಾನು ಮುಂದಿನ ಆ್ಯಕ್ಷನ್ಗಳನ್ನು ನಾನು ತೊಗೋತೀನಿ ಸರ್. FIR ಫೈಲ್ ಆಗಿದೆ, ಅವನಿಗೆ ಶಿಕ್ಷೆ ಆಗಲಿ ಸರ್. ಅವನು L&T ಅನ್ನೋ ಕಂಪ್ನಿನಲ್ಲಿ ಹೆಬ್ಬಾಳ್ ಫಸ್ಟ್ ಸ್ಟೇಜ್ನಲ್ಲಿ ಅವನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದ ಸರ್. ಸಿಂಗಿಂಗ್ ಈವೆಂಟಲ್ಲಿ ಪರಿಚಯ ಇತ್ತು ಸರ್.